ಕತ್ತಲೆ ಹಿಂದೆ ನಡೆಯುವ ಅನೇಕ ರಹಸ್ಯಗಳಿಗೆ ಹಾಗೂ ನಿಮ್ಮ ನಿದ್ದೆಗೆಡಿಸುವಂತಹ ಭಯಾನಕ ಕಥೆಗಳನ್ನು ಕೇಳುವುದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ಒನ್ ಆಫ್ ದ ಮೋಸ್ಟ್ ಹಾಂಟೆಡ್ ಆ್ಯಂಡ್ ಟೆರಿಫೈಯಿಂಗ್ ಸ್ಟೋರಿ ಆಫ್ ಅ ರೈಲ್ವೆ ಸ್ಟೇಷನ್. ಹೌದು, ರೈಲ್ವೆ ಸ್ಟೇಷನ್ನಲ್ಲಿ ನಡೆದಿರುವಂತಹ ಒಂದು ಭಯಾನಕ ಘಟನೆಯನ್ನು ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಸ್ಟೋರಿ ಅಂತಂದರೆ, ಮೊದಲಿಗೆ ಇದು ನಡೆದಿರೋದು ಕಿರಣ್ ವಿಷಯದಲ್ಲಿ. ಕಿರಣ್ ಹಾಗೆ ವರುಣ್ ಇಬ್ಬರು ಅಣ್ಣ ತಮ್ಮಂದರಾಗಿರ್ತಾರೆ. ಅವರಿಗೆ ತಾಯಿ ಇರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿನ ಅವರು ಕಳ್ಕೊಂಡಿರ್ತಾರೆ. ಕಿರಣ್ ಹಾಗೆ ವರುಣ್ ಇಬ್ಬರು ತಾಯಿನ ಕಳ್ಕೊಂಡಿದ್ರು ಕೂಡ ಅದರ ಕೊರಗು ಏನು ಒಂಚೂರು ಕೂಡ ಇಲ್ದಿರ ಅವರ ತಂದೆ ಅವರಿಬ್ಬರನ್ನ ನೋಡ್ಕೊಂಡಿದ್ರು. ಕಿರಣ್ ದೊಡ್ಡವನಾದಮೇಲೆ ಅವನಿಗೆ IT ಕಂಪ್ನಿದಲ್ಲಿ ಕೆಲಸ ಸಿಗುತ್ತೆ. ಅವರಿದ್ದು ಒಂದು ಹಳ್ಳಿಯ ಪ್ರದೇಶ ಆಗಿರುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿ ಕೆಲಸ ಮಾಡೋಕ್ಕೆ ತುಂಬಾ ದೂರ ಆಗಿರುತ್ತೆ. ಆದರೂ ಕೂಡ ಅವನು ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದು ಅಲ್ಲಿಂದ ಬೆಂಗಳೂರಿಗೆ ಬಂದು ಮತ್ತೆ ರಿಟರ್ನ್ ಟ್ರೈನಲ್ಲೇ ಹೋಗ್ತಿದ್ದ. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ PG ಮಾಡ್ಕೊಂಡು ಅಲ್ಲಿ ವಾಸ ಇದ್ದರೆ ಬರೋ ಸಂಬಳದಲ್ಲಿ ಅರ್ಧ ಅವರು PGಗೆ ಖರ್ಚಾಗ್ಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಬೆಳಗ್ಗೆ ಕಂಪ್ನಿ ಟೈಮ್ಗೆ ಬಂದು ಮತ್ತೆ ನೈಟ್ ಕಂಪ್ನಿ ಬಿಟ್ಟ ಮೇಲೆ ಅಲ್ಲಿಂದ ಮತ್ತೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ ರಾತ್ರಿ 10-11 ಗಂಟೆ ಆಗೋಗ್ಬಿಡ್ತಿತ್ತು. ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಕಿರಣ್ ಅವ್ರ ತಂದೆನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದ. ಚಿಕ್ಕ ವಯಸ್ಸಿಂದ ನನ್ನ ತಂದೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಈಗ ಬೆಳೆದ ಮೇಲೆ ನನ್ನ ಕರ್ತವ್ಯ ನಾನು ನನ್ನ ತಂದೆನ ನೋಡ್ಕೊಳ್ಳೋದು ಅಂತ ಹೇಳಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಕಿರಣ್. ಹೀಗಿರಬೇಕಾದ್ರೆ ಒಂದು ದಿನ ಕಿರಣ್ ಅವರ ಕೊಲೀಗ್ ಒಬ್ರದ್ದು ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಇದ್ದಿದ್ದು ಮೈಸೂರು ಟು ಬೆಂಗಳೂರು ಮಧ್ಯದಲ್ಲಿ ಒಂದು ಏರಿಯಾ. ಆ ಏರಿಯಾ ಹೆಸರು ಏನು ಬೇಡ ಅಂತ ಅಂದ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಮಂಡ್ಯ ಅಂತ ಇಟ್ಕೊಳ್ಳೋಣ. ಅಲ್ಲಿ ಮದುವೆ ಇತ್ತು. ಸೊ ಹಾಗಾಗಿ ಕಿರಣ್ ಅವ್ರ ಕೊಲೀಗ್ ಮದುವೆಗೆ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿರ್ತಾನೆ. ಮನೆಯಲ್ಲಿ ಕೂಡ ಹೇಳಿ ಬಂದಿರ್ತಾನೆ ಅವರ ತಂದೆಗೆ, ಹೀಗೆ ಕಂಪ್ನಿ ಮುಗಿಸ್ಕೊಂಡು ಮದುವೆಗೆ ಹೋಗಿ 2 ದಿನ ಮುಗಿಸ್ಕೊಂಡು ಬರ್ತೀನಿ ಮನೆಗೆ ಅಂತ ಹೇಳಿ ಕಿರಣ್ ಹೇಳಿರ್ತಾನೆ. ಹಾಗಾಗಿ ಸರಿ ಅಂತ ಹೇಳಿ ಮನೆಯಲ್ಲೂ ಕೂಡ ಸರಿಯಪ್ಪ ಹೋಗ್ಬಾ ಅಂತ ಹೇಳಿ ಕಳಿಸಿರ್ತಾರೆ ಕಿರಣ್ನ. ಹಾಗೆ ಕಿರಣ್ ಕೆಲ್ಸಕ್ಕೆ ಬಂದು ಮನೆಯಿಂದನೇ ಲಗೇಜ್ ಎಲ್ಲ ಹಿಂದಿನ ದಿನವೇ ಪ್ಯಾಕ್ ಮಾಡಿಕೊಂಡು ಬ್ಯಾಗಲ್ಲಿ ತೊಗೊಂಡು ಬಂದಿರ್ತಾನೆ. ಕಂಪ್ನಿದಲ್ಲಿ ಕೆಲಸ ಮುಗಿಸ್ಕೊಂಡು ಅವನು ಟ್ರೈನ್ ಹತ್ತಿ ಮಂಡ್ಯಕ್ಕೆ ಹೋಗುವಾಗ ಅರೌಂಡ್ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 11-11:30 ಆಗಿರುತ್ತೆ. 11:30 ಅಷ್ಟು ಟೈಮಲ್ಲಿ ಅವನು ಟ್ರೈನಿಂದ ಇಳಿದು ನೋಡಿದಾಗ ಸ್ಟೇಷನಲ್ಲಿ ಯಾರೂ ಇರಲ್ಲ. ಸೊ ಇವನು ಅಂದ್ಕೊಂಡಿರ್ತಾನೆ, ಏನಪ್ಪ ಇದು ಇಡೀ ಸ್ಟೇಷನಲ್ಲಿ ಯಾರೂ ಇಲ್ಲ, ಮೇ ಬಿ ಇಷ್ಟೊತ್ತಲ್ಲಿ ಯಾರೂ ಬರಲ್ವೇನೋ ಅಂತ ಅಂದ್ಕೊಂಡಿರ್ತಾನೆ. ಮುಂದೆ ಒಂದು ಸ್ವಲ್ಪ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ತಿದ್ದಂಗೆ ಅವನ ಮುಂದೆ ಒಬ್ಬ ಹುಡುಗಿ ಕೆಂಪು ಸೀರೆ ಉಟ್ಕೊಂಡು ಇರ್ತಾಳೆ. ಜುಟ್ಟಿಗೆ ಮಲ್ಲಿಗೆ ಹೂವು ಕೂಡ ಮುಡಿದಿರ್ತಾಳೆ. ಆಗಷ್ಟೇ ರೆಡಿಯಾಗಿರೋ ಥರ ಕಾಣಿಸ್ತಾ ಇರ್ತಾಳೆ. ಇವನಿಗೆ ನೋಡಿಬಿಟ್ಟು ಒಂದು ಸ್ವಲ್ಪ ಶಾಕ್ ಆಗುತ್ತೆ. ಯಾರೂ ಇಲ್ಲದೆ ಇರೋ ಈ ರೈಲ್ವೆ ಸ್ಟೇಷನಲ್ಲಿ ಈ ಒಬ್ಬಂಟಿ ಮಹಿಳೆ ಇಷ್ಟೊತ್ತಲ್ಲಿ ರೆಡ್ ಸೀರೆ ಉಟ್ಕೊಂಡು ಮಲ್ಲಿಗೆ ಹೂವು ಮುಡ್ಕೊಂಡು ಇಷ್ಟೊಂದು ಚೆನ್ನಾಗಿದ್ದಾಳೆ ನೋಡೋಕ್ಕೆ. ಬೇರೆ ಏನಪ್ಪ ಇಲ್ಲೊಬ್ಬಳೇ ನಿಂತಿದ್ದಾಳೆ ಅಂತ ಕಿರಣ್ ಅಂದ್ಕೊತಾನೆ. ಸರಿ ಅಂತ ಹೇಳಿ ಇವನೇನು ಮಾತಾಡ್ಸೋಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಮುಂದೆ ಹೋಗ್ತಾನೆ. ಆದರೂ ಕೂಡ ಆ ಹುಡುಗಿ ಒಂದು ಸ್ವಲ್ಪ ಬೇಜಾರಲ್ಲಿರೋ ಥರ ಕಾಣಿಸುತ್ತೆ. ಹಾಗೆ ಹೋಗಲಿ, ಒಬ್ಬಂಟಿ ಹುಡುಗಿ ಇರ್ತಾಳೆ, ಏನೋ ಪ್ರಾಬ್ಲಮ್ಮು ಏನೋ, ಅದು ಇಷ್ಟೊತ್ತಲ್ಲಿ ಒಬ್ಬಳೇ ನಿಂತಿದ್ದಾಳೆ, ಮಾತಾಡ್ಸೋಣ ಅಂತ ಹೇಳಿ ಹೋಗಿ ಮಾತಾಡಿಸ್ತಾನೆ ಆ ಹುಡುಗಿನ. ಯಾಕೆ ಮೇಡಮ್ ಇಲ್ಲೇ ಒಬ್ಬರೇ ನಿಂತಿದ್ದೀರಾ, ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಕೇಳ್ತಾನೆ. ಹಾಗೆ ನೀವು ಒಬ್ಬರೇ ಇಲ್ಲಿ ಏನು ಮಾಡ್ತಾಯಿದ್ದೀರಾ ಅಂತ ಕೂಡ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ಸರ್ ನಾನು ಇಲ್ಲೇ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನನ್ನದು ಟ್ರೈನ್ ಬರೋ ಟೈಮಿಗೇನೆ ಯಾರೋ 3 ಜನ ಹುಡುಗರು ನನ್ನ ಹಿಂದೆ ಅಟ್ಟಿಸ್ಕೊಂಡು ಬಂದಂಗೆ ಆಯಿತು. ನನ್ನನ್ನು ಸ್ವಲ್ಪ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾಯಿದ್ರು. ಸೊ ಹಾಗಾಗಿ ಟ್ರೈನ್ ಹೋದರೂ ಪರವಾಗಿಲ್ಲ, ವಾಪಸ್ ಮನೆಗೆ ಹೋಗ್ಬಿಡೋಣ, ನಾಳೆ ಹೋಗೋಣ ಟ್ರೈನಿಗೆ ಅಂತ ಹೇಳಿ ನಾನು ಇಲ್ಲೇ ವಾಶ್ರೂಮ್ ಒಳಗಡೆ ಹೋಗಿ ಬಚ್ಚಿಟ್ಕೊಂಡಿದ್ದೆ. ಇವಾಗ ವಾಶ್ರೂಮಿಂದ ಆಚೆ ಬಂದು ನೋಡ್ತೀನಿ, ಟ್ರೈನು ಹೋಗ್ಬಿಟ್ಟಿದೆ. ಅವ್ರು 3 ಜನನೂ ಇಲ್ಲೇ ಯಾರೂ ಇರಲಿಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಇಲ್ಲೇ ಒಬ್ಬಳೇ ನಿಂತ್ಕೊಂಡಿದ್ದೆ. ಯಾರಾದರೂ ಜೊತೆಗೆ ಬಂದರೆ ಹೋಗೋಣ ಅಂತ ಅಂದ್ಕೊಂಡೆ, ಯಾಕಂದರೆ ನನಗೊಬ್ಳಿಗೆ ಹೋಗೋಕ್ಕೆ ಧೈರ್ಯ ಕೂಡ ಇಲ್ಲ ಅಂತ ಆಕೆ ಹೇಳ್ತಾಳೆ. ಸರಿ ಮೇಡಮ್ ಬನ್ನಿ, ನಾನು ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ, ನಿಮ್ಮ ಮನೆ ಎಲ್ಲಿರೋದು ಅಂತ ಕೇಳ್ತಾನೆ ಕಿರಣ್. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ಸರ್ ನಮ್ಮ ಮನೆ ಇಲ್ಲೇ ಕ್ವಾರ್ಟರ್ಸ್ ಹತ್ರ ಇರೋದು, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಸರ್ ಅಂತ ಹೇಳ್ತಾಳೆ.
ಸರಿ ಅಂತ ಹೇಳಿ ಕಿರಣ್ ಕೂಡ ಆ ಹುಡುಗಿನ ಕರ್ಕೊಂಡು ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಬರ್ತಿರ್ತಾನೆ. ಬರಬೇಕಾದ್ರೆ ಮಳೆ ಜೋರಾಗಿ ಶುರು ಆಗುತ್ತೆ. ಮಳೆ ಜೋರಾಗಿ ಶುರುವಾಗಿದ್ದರಿಂದ ಅಲ್ಲೇ ಒಂದು ಹತ್ತಿರದಲ್ಲಿ ಒಂದು ಅನ್ಕನ್ಸ್ಟ್ರಕ್ಟೆಡ್ ಹೋಮ್ ಇರುತ್ತೆ. ಅಂದರೆ ಮೋಲ್ಡೆಲ್ಲ ಆಗಿರುತ್ತೆ, ಸ್ವಲ್ಪ ಕನ್ಸ್ಟ್ರಕ್ಷನ್ ಫುಲ್ಲು ಕಂಪ್ಲೀಟ್ ಆಗಿರಲ್ಲ, ಆಗಷ್ಟೇ ಕಟ್ತಾ ಇದ್ದಿದ್ದು ಮನೆ ಥರ ಇತ್ತು ಅದು. ಅಲ್ಲಿ ಹೋಗಿ ನಿಂತ್ಕೊತಾರೆ ಮಳೆನಲ್ಲಿ ನೆಲಿಬಾರ್ದು ಅಂತ ಹೇಳಿ. ಅಲ್ಲಿಂದ ಅವ್ರ ಮನೆ ಇನ್ನೊಂದು 100 ಫೀಟ್ಸ್ ಇರ್ಬೋದು, ಅಷ್ಟು ದೂರ ಇರುತ್ತೆ. ಸರಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿರ್ತಾರೆ ಮಳೆಯಲ್ಲಿ. ಕಿರಣ್ ಕೂಡ ಆಕೆಗೆ ನೋಡಿಕೊಂಡು, ಸಾರಿ ಮೇಡಮ್ ಮಳೆ ಬಂದುಬಿಡ್ತೀನಿ, ಇನ್ನೊಂದು 5 ನಿಮಿಷ ಇರಿ, ಮಳೆ ನಿಂತ ಮೇಲೆ ಹೋಗೋಣ ಅಂತ ಹೇಳ್ತಾನೆ. ಈಕೆ ಕೂಡ ಹಾಂ ಹೌದು ಸರಿ ಆಯಿತು ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿರ್ತಾರೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಕಿರಣ್ ಯಾಕೋ ಗೊತ್ತಿಲ್ಲ, ಯಾವತ್ತೂ ಅವ್ನಿಗೆ ಆ ಥರ ಫೀಲಿಂಗ್ ಕೂಡ ಬಂದಿರಲ್ಲ, ಬಟ್ ಈ ಸತಿ ಆ ಹುಡುಗಿ ಕಡೆ ಯಾಕೋ ತುಂಬಾ ಅಟ್ರ್ಯಾಕ್ಟ್ ಆಗ್ತಾನೆ. ಅವನಿಗೆ ಗೊತ್ತಿಲ್ದಿರ ಅವನು ಆ ಹುಡುಗಿನ ಮುಟ್ತಾನೆ ಫಸ್ಟ್ ಟೈಮ್. ಮುಟ್ಟಿದ ತಕ್ಷಣ ಅವಳಿಗೂ ಕೂಡ ಅವನ ಮೇಲೆ ಫೀಲಿಂಗ್ಸ್ ಬರುತ್ತೆ. ಹೇಗೆ ಸಾಧ್ಯ ಒಂದೇ ನೋಡಿದ ತಕ್ಷಣ ಒಬ್ಬರ ಮೇಲೆ ಫೀಲಿಂಗ್ಸ್ ಬರೋಕ್ಕೆ ಅಲ್ವಾ? ಬಟ್ ಆಗಲೂ ಕೂಡ ಹುಡುಗಿ ಒಂಚೂರು ಹೆಸಿಟೇಟ್ ಮಾಡ್ತಾಳೆ, ಲೈಕ್ ಅವನ ಹತ್ರ ಹೋಗೋಕ್ಕೆ, ಪಕ್ಕ ಕುತ್ಕೊಳ್ಳೋಕ್ಕೆ ಒಂಚೂರು ಹೆಸಿಟೇಟ್ ಮಾಡ್ತಾಳೆ. ಆದರೂ ಕೂಡ ಕಿರಣ್ ಹೇಳ್ತಾನೆ, ಮೇಡಮ್ ನನಗೆ ಯಾಕೋ ನಿನ್ನ ಮೇಲೆ ತುಂಬಾ ಇಷ್ಟ ಆಗ್ತಿದೆ, ನನಗೆ ಯಾಕೋ ನಿನ್ನ ಮೇಲೆ ಕ್ರಶ್ ಆಗಿದೆ ಅಂತ ಅನಿಸುತ್ತೆ, ನಿಮಗೂ ಓಕೆ ಅಂತಂದರೆ ನಾವು ಕಂಟಿನ್ಯೂ ಮಾಡ್ಬೋದಾ, ನಾವು ಫ್ರೆಂಡ್ಸ್ ಆಗಿರ್ಬೋದಾ, ನಾವು ನಾನು ಪ್ರಪೋಸ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ ಅಂತ ಹೇಳಿ ಹಿಂಗೆ ಒಂದಷ್ಟು ಕ್ವೆಶನ್ಸ್ ಕೇಳ್ತಾನೆ. ಅದಕ್ಕೆ ಹುಡುಗಿ, ನಿಮ್ಗೆ ಹೆಂಗೆ ಒಂದೇ ನೋಡಿದ ತಕ್ಷಣ ಯಾವುದೋ ಒಂದು ಹುಡುಗಿ ಮೇಲೆ ಅಷ್ಟು ಆಸೆ ಆಗಿಬಿಡುತ್ತೆ, ಅಷ್ಟು ಬೇಗ ಹೆಂಗೆ ಇಷ್ಟ ಆಗಿಬಿಡುತ್ತೆ ನಿಮ್ಗೆ ಯಾರಿಗೋ ಒಬ್ಬರ ಮೇಲೆ ಅಂತ ಕೇಳ್ತಾಳೆ. ಅದು ಕಿರಣ್, ಯಾಕೋ ಗೊತ್ತಿಲ್ಲ, ನಾನು ಯಾವತ್ತೂ ಯಾವ ಹುಡುಗಿಯನ್ನು ಕಣ್ಣೆತ್ತಿ ನೋಡಿದವನಲ್ಲ, ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಯಾಕೋ ಗೊತ್ತಿಲ್ಲ, ನನಗೆ ನಿಮ್ಮನ್ನು ನೋಡಿದ ತಕ್ಷಣ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿಬಿಟ್ಟಿದ್ದೀನಿ, ರೀಸನ್ ಗೊತ್ತಿಲ್ಲ, ಬಟ್ ನನಗೆ ನೀವಂದರೆ ಇಷ್ಟ ಅಂತ ಹೇಳ್ತಾನೆ ಕಿರಣ್. ಸರಿ ಅಂತ ಹೇಳಿ ಈಕೆ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾಳೆ. ಬಟ್ ಕಿರಣೇ ಒಂದು ಸ್ವಲ್ಪ ಮುಂದೆ ಹೋಗಿ ಮೂವ್ ಮಾಡ್ತಾನೆ. ಮೂವ್ ಮಾಡಿ ಆ ಹುಡುಗಿನ ಕೈ ಹಿಡ್ಕೊಳ್ಳೋದೆಲ್ಲ ಮಾಡ್ತಾನೆ. ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಅವಳ ಬಿಹೇವಿಯರೇ ಚೇಂಜ್ ಆಗೋಗ್ಬಿಡುತ್ತೆ. ಲೈಕ್ ಇಷ್ಟೊತ್ತು ಒಂದು ನಾರ್ಮಲ್ ಹುಡುಗಿ ಥರ ಇದ್ದವಳು ಹೋಗ್ತಾ 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 ಅವಳ ರೂಪ ಕೂಡ ಬದಲಾಗ್ತಾ ಹೋಗುತ್ತೆ. ಆ್ಯಂಡ್ ಇಷ್ಟೊತ್ತು ಅವಳು ಮುಡ್ಕೊಂಡಿದ್ದ ಮಲ್ಲಿಗೆ ಹೂವುದು ಸ್ಮೆಲ್ಲು ಎಷ್ಟು ಚೆನ್ನಾಗಿತ್ತು, ಹೋಗ್ತಾ ಹೋಗ್ತಾ ಅವಳ ಬಾಡಿ ಕೊಳ್ತಿರೋ ಬಾಡಿ ಥರ ಸ್ಮೆಲ್ ಬರುತ್ತೆ. ಆಮೇಲೆ ಏನಪ್ಪ ಇದು ಅಂತ ಹೇಳಿ ಮುಖ ನೋಡಿದ್ರೆ ಇವನಿಗೆ ಶಾಕ್. ಎಷ್ಟು ವಿಕಾರವಾಗಿ ಕಾಣಿಸ್ತಾ ಇರ್ತಾಳೆ ಆ ಹುಡುಗಿ ನೋಡೋದಕ್ಕೆ ಅಂತಂದರೆ ಇವನೇ ಒಂದು ಸೆಕೆಂಡ್ ಬಿದ್ದೋಗ್ತಾನೆ, ಇದೇ ಹುಡುಗಿನ ನಾನು ಇಷ್ಟೊತ್ತು ಇದ್ದಿದ್ದು ಅಂತ. ಅದಾದಮೇಲೆ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದ್ರೆ ಹಿಂದೆ ಮುಂದೆ ತಿರುಗ್ದಿರ ಅವಳ ಕೈ ಹಿಡ್ಕೊಂಡಿದ್ದ ಕೈ ಕೂಡ ಹಾಗೆ ಬಿಟ್ಟು ಹಿಂದೆ ಕೂಡ ತಿರುಗಿ ನೋಡಿದ್ರೆ ಓಡ್ತಾನೆ, ಒಂದೇ ಸಮ ಓಡ್ತಾನೆ. ಓಡಿ 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 ಎಷ್ಟು ದೂರ ಓಡಿ ಬರ್ತಾನೆ ಅಂತ ಹೇಳಿದ್ರೆ ಅದ್ರ ಊರಿನ ಮೇನ್ ರೋಡ್ ಸಿಗೋವರೆಗೂ ಓಡಿ ಬರ್ತಾನೆ. ಮೇನ್ ರೋಡ್ ಸಿಕ್ಕೋಷ್ಟೊತ್ತಿಗೆ ಅಲ್ಲಿ ಒಂದು ಸಣ್ಣ ಟೀ ಸ್ಟಾಲ್ ಇರುತ್ತೆ. ಹೈವೇನಲ್ಲೆಲ್ಲ ಒಂದು ಸಣ್ಣ ಟೀ ಸ್ಟಾಲ್ಸ್ ಇರುತ್ತಲ್ಲ, ಅಕಸ್ಮಾತ್ ವೆಹಿಕಲ್ಸ್ ಎಲ್ಲ ಹೋದರೆ ಬಂದರೆ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ನೈಟೆಲ್ಲ ಟೀ ಸ್ಟಾಲ್ಸ್ ಓಪನ್ ಇರುತ್ತೆ. ಆ ರೀತಿಯಾದ ಒಂದು ಟೀ ಸ್ಟಾಲ್ ಇರುತ್ತೆ. ಅಲ್ಲಿಗೆ ಬಂದು ನಿಲ್ತಾನೆ. ಅಲ್ಲೊಬ್ರು ಇರ್ತಾರೆ, ಟೀ ಸ್ಟಾಲ್ ಓನರ್ ಶಾಪಲ್ಲಿ ಇರ್ತಾರೆ. ಅಲ್ಲಿ ಓಡಿ ಬಂದಿದ್ದು ನೋಡ್ಬಿಟ್ಟು, ಯಾಕಪ್ಪ ಏನಾಯಿತು ಇಷ್ಟೊತ್ತಲ್ಲಿ, ಈ ಸರಿ ರಾತ್ರಿನಲ್ಲಿ ಇಷ್ಟೊತ್ತಲ್ಲಿ ಹಿಂಗೆ ಓಡಿ ಬರ್ತಿದ್ಯಲ್ಲ, ಏನಾಯಿತು ಅಂತ ಕೇಳ್ತಾರೆ ಟೀ ಸ್ಟಾಲ್ ಅವರು. ಅದಕ್ಕೆ ಕಿರಣ್ ಹೇಳ್ತಾನೆ, ಸರ್ ಹಿಂಗಾಯಿತು ಅಂತ ಹೇಳಿ. ಅಪ್ಪ ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ, ಯಾವ ಜನ್ಮದಲ್ಲಿ ಯಾವ ಹೆತ್ತ ತಾಯಿನೋ, ಯಾವ ಕಷ್ಟಪಟ್ಟು ಹೆತ್ತ ತಂದೆ ತಾಯಿನೋ ನೀನು, ಯಾರು ಏನು ಪುಣ್ಯ ಮಾಡಿದ್ರು ನೀನು ಇವತ್ತು ಬದುಕೊಂಡಿದ್ಯಾ. ಇಲ್ಲಿ ಈ ಥರ ಹುಡುಗಿ ಕಾಣಿಸಿದವರು ಯಾರೂ ಕೂಡ ಉಳಿದೇ ಇಲ್ಲ ಅಂತ ಹೇಳ್ತಾರಂತೆ. ಏನು ಸರ್ ಏನು ಹೇಳ್ತಿದ್ದೀರಾ ಅಂತ ಕಿರಣ್ ಕೇಳಿದಾಗ ಆ ಟೀ ಸ್ಟಾಲ್ ಓನರ್ ಹೇಳ್ತಾರಂತೆ, ನೋಡಪ್ಪ ಇಲ್ಲಿ ಒಂದು 10 ವರ್ಷದ ಹಿಂದೆ ಒಬ್ಬ ಹುಡುಗಿ ಹೀಗೆ ಟ್ರೈನಿಗೋಸ್ಕರ ವೇಟ್ ಮಾಡ್ತಿದ್ಲು. ಅವಳು ಅದೇ ರೈಲ್ವೆ ಸ್ಟೇಷನಲ್ಲಿ TC ಆಗಿ ವರ್ಕ್ ಮಾಡ್ತಾ ಇದ್ದಿದ್ದ ಒಬ್ಬ ಮನುಷ್ಯರ ಮಗಳವಳು. ಅವ್ರ ತಂದೆ TT ಆಗಿ ಕೆಲಸ ಮಾಡ್ತಿದ್ರು ರೈಲ್ವೆ ಸ್ಟೇಷನಲ್ಲಿ. ಅವ್ರಿಗೆ ಅಂತ ಹೇಳಿ ಒಂದು ಕ್ವಾರ್ಟರ್ಸ್ ಕೂಡ ಕೊಟ್ಟಿದ್ರು. ಅದೇ ಕ್ವಾರ್ಟರ್ಸಲ್ಲಿ ಅವ್ರು ಇರ್ತಾ ಇದ್ದಿದ್ದು. 10 ವರ್ಷಕ್ಕೆ ಹಿಂದೆ ಅವಳು ಹೀಗೆ ಯಾವುದೋ ಒಂದು ಸ್ಟೇಷನಲ್ಲಿ ಎಲ್ಲಿಗೋ ಹೋಗಬೇಕು ಅಂತ ಹೇಳಿ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ಲಂತೆ. ರಾತ್ರಿ ತುಂಬಾ ಸುಮಾರು ಹೊತ್ತಾಗಿತ್ತು, ಲೇಟಾಗಿ ವೆಯ್ಟ್ ಮಾಡ್ತಿದ್ಲು. ಆಗ ಯಾರೋ 3 ಜನ ಇವಳ ಮೇಲೆ ಹಲ್ಲೆ ಮಾಡಿ ಇವಳನ್ನ ಸಾಯಿಸಿದ್ರಂತೆ. ಅದೇ ಹುಡುಗಿ ಈಗಲೂ ಕೂಡ ಯಾರು ಒಬ್ಬಂಟಿ ಸಿಕ್ಕಿದ್ರೆ ಇವಾಗೂ ಕೂಡ ಅವ್ರ ಮುಂದೆ ಹೋಗ್ತಾಳಂತೆ. ಅವ್ರೇನಾದರೂ ಇವಳ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಅವ್ರನ್ನ ಅಲ್ಲೇ ಸಾಯಿಸಿರೋ ಉದಾಹರಣೆಗಳು ತುಂಬಾ ಇದೆ.
ಸೊ ಹಾಗಾಗಿ ನಿಂದು ಕೂಡ ಹಾಗೆ ಆಗಿದೆ ಅಂತ ಅನಿಸುತ್ತೆ. ನೀನು ಏನಾದರೂ ಹೆಚ್ಚು ಕಡಿಮೆ ಮಾಡಿ ಮುಂದಕ್ಕೆ ಹೋಗಿದ್ದ ಅಂತ ಕೇಳ್ತಾನಂತೆ. ಇಲ್ಲ ಸರ್, ಹಿಂಗೆ ಆಯಿತು ಇಷ್ಟೇ, ನಾನು ಅವಳ ಕೈ ಒಂದು ಹಿಡ್ಕೊಂಡೇ ಬಿಟ್ಟರೆ ನಾನು ಇನ್ನು ಅವಳನ್ನೇನೂ ಮಾಡೋಕ್ಕೆ ಹೋಗಿಲ್ಲ. ನನಗವಳು ತುಂಬ ಇಷ್ಟ ಆದಳು, ನನ್ನ ಜೊತೆ ಇರ್ತೀಯ, ನನ್ನ ಜೊತೆ ಬಾಳ್ತೀಯ ಅನ್ನೋ ರೀತಿಯಲ್ಲಿ ನಾನು ಅವಳ ಜೊತೆ ಹೋಗಿದ್ದೆ ಹೊರತು ಯಾವುದೇ ಕೆಟ್ಟ ಉದ್ದೇಶ ಇಲ್ಲ, ನಾನು ಅವಳನ್ನ ಹಾಳು ಮಾಡಬೇಕು ಅಂತ ಹೇಳಿ ಹೋಗಿಲ್ಲ ಸರ್ ಅಂತ ಹೇಳಿ ಕಿರಣ್ ಹೇಳ್ತಾನೆ. ಅದಾದಮೇಲೆ ಸರಿಯಪ್ಪ, ನೀನು ರಾತ್ರಿ ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇರು, ಬೆಳಗಾಗಿದ ತಕ್ಷಣ ಹೋಗಿಬಿಡುವೆ ಅಂತ ಹೇಳಿರ್ತಾರೆ ಟೀ ಸ್ಟಾಲ್ ಓನರ್. ಸರಿ ಅಂತ ಹೇಳಿ ಕಿರಣ್ ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಬೆಳಗಾಗಿದ ತಕ್ಷಣವೇ ರಿಟರ್ನ್ ಟ್ರೈನು ವಾಪಸ್ ಮನೆಗೆ ಬಂದುಬಿಡ್ತಾನೆ. ಯಾವ ಮದುವೆಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ರಿಟರ್ನ್ ಮನೆಗೆ ಬಂದ ತಕ್ಷಣ ಅವ್ರ ತಂದೆಗೆ ಹೇಳಿದ್ದಕ್ಕೆ ಅವ್ರ ತಂದೆ, ಅಯ್ಯೋ ಇಷ್ಟೆಲ್ಲ ಆಯಿತಾ, ನಿನ್ನಂಥ ಒಳ್ಳೆ ಮಗ ನೀನು, ನಿನಗೂ ಹಿಂಗಾಗಿತ್ತಾ, ಯಾವುದೇ ಕಾರಣಕ್ಕೂ ಪರ ಹೆಣ್ಗಸ್ರನ್ನ ಈ ಥರ ದೃಷ್ಟಿನಲ್ಲಿ ನೋಡೋಕ್ಕೆ ಹೋಗಬೇಡ, ನಿನ್ನ ಮನಸ್ಸಲ್ಲಿ ಒಳ್ಳೇದಿರ್ಬೋದು, ಅದೇ ಎಲ್ಲರ ಮನಸ್ಸಲ್ಲೂ ಈ ಥರ ಒಳ್ಳೇದಿರಲ್ಲಪ್ಪ ಅಂತ ಹೇಳಿ ಅವ್ರ ತಂದೆ ಕಿರಣ್ಗೆ ಬುದ್ಧಿ ಹೇಳಿ ನಂತರ ಕಿರಣ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ, ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ತೀರ್ಥ ಹಾಕಿಸಿ ಒಂದು ತಾಯ್ತ ಕೂಡ ಕಟ್ಟಿಸ್ತಾರಂತೆ. ಅದಾದಮೇಲಿಂದ ಅದೇ ಲಾಸ್ಟ್. ಕಿರಣ್ ಯಾವತ್ತೂ ಅಷ್ಟೇ ಯಾವ ಹುಡುಗಿರನ್ನೂ ಕೂಡ ತಲೆ ಎತ್ತಿ ನೋಡಿಲ್ವಂತೆ. ಈ ಸ್ಟೋರಿ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ನನಗೆ ನನ್ನ ಮೆಸೇಜಲ್ಲಿ ಕಳಿಸಿದ ಸ್ಟೋರಿ. ಇದು ಅವ್ರ ಲೈಫಲ್ಲಿ ರಿಯಲಾಗಿ ನಡೆದಿದ್ದ ಸ್ಟೋರಿ. ಈಗ ಅವರು ಮದುವೆಯಾಗಿ ಮಕ್ಕಳು ಇದ್ದಾರೆ, ಇವಾಗ ಅವ್ರದ್ದು ಹ್ಯಾಪಿ ಫ್ಯಾಮಿಲಿ ಇದೆ. ಬಟ್ ಅವರು ಚಿಕ್ಕ ವಯಸ್ಸಿದ್ದಾಗ ಅವ್ರಿಗೆ ಹೊಸದಾಗಿ ಜಾಬ್ ಸಿಕ್ಕಿ ಅವ್ರ ಫ್ರೆಂಡ್ ಮದುವೆಗೆ ಅಂತ ಹೋದಾಗ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಈ ಥರ ಘಟನೆ ನಡೆದಿತ್ತು. ಸೊ ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾರರ್ ಸ್ಟೋರೀಸ್ ಇಂಟ್ರೆಸ್ಟ್ ಇರೋ ಯಾರು ಬೇಕಾದರೂ ನನ್ನ ಸ್ಟೋರೀಸ್ನ ನೋಡ್ಬೋದು. ನಾನು ಇನ್ನಷ್ಟು ಹೊಸ ಹಾರರ್ ಸ್ಟೋರೀಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಹಾರರ್ ಇನ್ಸಿಡೆಂಟ್ಸ್ ಅಥವಾ ನಿಮಗೆ ಯಾವುದಾದ್ರೂ ಹಾರರ್ ಸ್ಟೋರೀಸ್ ಗೊತ್ತಿದ್ದರೆ ಅದನ್ನು ನನಗೆ ಶೇರ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನ್ನ ಮೇಲ್ ID ಕೊಟ್ಟಿರ್ತೀನಿ, ಹಾಗೆ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಡೂ ಟೆಕ್ಸ್ಟ್ ಮೀ ಆನ್ ಇನ್ಸ್ಟಾಗ್ರಾಮ್ DM ಮಾಡಿ, ಇಲ್ಲಾಂದರೆ ಮೇಲಲ್ಲಿ ನನಗೆ ನಿಮ್ಮ ಸ್ಟೋರಿನ ಕಳಿಸಿ. ಸೊ ದಟ್ ನಿಮ್ಮ ಸ್ಟೋರಿನ ನಾನು ಎಲ್ರಿಗೂ ಹೇಳೋ ಅವಕಾಶ ನನಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಇನ್ನಷ್ಟು ಹೊಸ ಭಯಾನಕ ಕಥೆಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.